ಜೀವನದ ಒಳಗ ಶ್ರೀಮಂತಿಕೆ ಬಂದೈತಿ ಅಂತ ನೀವು ಯಾರು ತಿಳ್ಕೊಬೇಡ್ರಿ. ಹೌದೌದು, ಶ್ರೀಮಂತಿಕೆ ಶ್ರೀಮಂತಿಕೆ ಬಂದೈತೆ ಅಂತ ಹೇಳಿ ನೀವು ತಿಳ್ಕೊಂಡ್ರಿ ಅಂದ್ರ ಏನಾಗ್ತದ್ರಿಪ್ಪ? ಅವತ್ತೇ ನಿಮ್ಮ ಶ್ರೀಮಂತಿಕೆ ನಾಶ ಆಗಿ ಹೋಗ್ತದ. ಹೌದು, ಬಡತನ ಬಂದೈತತ್ತು ನೀವು ಯಾರು ತಿಳ್ಕೊಬೇಡ್ರಿ. ಇವತ್ತು ಬಡತನ ಬಂದದಂದ್ರ ನಾಳೆಗೆ ನಿಮಗೆ ಶ್ರೀಮಂತಿಕೆ ಕಟ್ಟಿಟ್ಟು ಬುತ್ತಿ ಹೌದು. ಮನುಷ್ಯ ಹುಟ್ಟತಾನೆ ಅದಕ್ಕ, ಸಾಯ್ಲಾಕ ಸಾಯ್ತಾನೆ ಅದಕ್ಕ, ಮತ್ತ ಬರ ಹುಟ್ಲಾಕ. ಸೂರ್ಯ ಹೊಂಡತಾನೆ ಅದಕ್ಕ, ಮುಣುಲಾಕ ಮುಣುಗ್ತಾನೆ ಅದಕ್ಕ, ಮತ್ತ ಬೆಳಗಿನ ಜಾವ ಹುಟ್ಟಿ ಬರಾಕ, ಮತ್ತೊಮ್ಮೆ ಹುಟ್ಟಿ ಬರ್ಲಾಕ. ಹೌದು. ಪರಮಾತ್ಮ ಶ್ರೀಮಂತಿಕೆ ಕೊಡ್ತಾನೆ ಅದಕ್ಕ, ಎದಕ್ರಿಪ್ಪ? ಒಂದು ದಿವಸ ಕಸಗೋಳಾಕ. ಹೌದು, ಕಸಗೋತಾನೆ ಅದಕ್ಕ, ಮತ್ತೊಮ್ಮೆ ಕೊಡ್ಲಾಕ. ಹೌದು. ಇಂಥದೇ ಒಂದು ಶ್ರೀಮಂತಿಕೆ ಕೊಟ್ಟಿದ್ದ ಭಗವಂತ ಯಾರಿಗೆ ಕೊಟ್ಟಿದ್ದನ್ರಿಪ್ಪ? ಧಾರವಾಡ ಜಿಲ್ಲಾ ಗದಗ ತಾಲೂಕು ಉಪ್ಪಿನ ಬೆಟಗೇರಿ ಡಂಕನಾಡ ದೈಗೊಂಡಗೌಡಗ. ಹೌದು, ದೈಗೊಂಡಗೌಡಗ. ಡಂಕನಾಡ ದೈಗೊಂಡಗೌಡಗ ಭಗವಂತ ಎಂತ ಶ್ರೀಮಂತಿಕೆ ಕೊಟ್ಟಿದ್ದಪ್ಪ ಅಂತ ಕೇಳಿದ್ರ ಎಂತ ಕೊಟ್ಟಿದ್ದನ್ರಿಪ್ಪ? ಆನೆ ಒಂಟಿ ಕುದುರೆ ಪಾಗ ಆಕಳ ಹಿಂದ ಎಮ್ಮಿ ಗೋದಲ ಡವಣಿ ಕಟ್ಟಿದ್ದ. ಹೌದು. ಹಂಗಾರ ಮಂತ ಬೆಳ್ಳಿ ಹಿಡಿಯಾಗ ಹಳ್ಳಿನ ಹಾಸಿಗೆ ಹೂವಿನ ಹೊಚ್ಚಿಗೆ ಕೈ ಕಲುತ್ತಲು ಕೈಕ ಮಂದಿ ಚೌರ ಬೀಸಲು ಸಾವಿರಾಳ ಬಂಗಾರ ಮಂತದ ಮೇಲೆ ಕಣ್ಣು ಮುಚ್ಚಿ ಕಣ್ಣು ತೆರೆತಿದ್ದ ಡಂಕನಾಡ ದೈಗೊಂಡಗೌಡ ಅಂತ ಶ್ರೀಮಂತಿಕೆ ಕೊಟ್ಟಿದ್ದ ಭಗವಂತ ಅವನಿಗೆ. ಹೌದಾ? ಅವಾಗ ಒಂದು ದಿವಸ ಸದರಿನಾಡದ ಪರಿಸಿ ಜನ ಮೇಲನಾಡ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಾ ಬಾಣೂರು ಮಠಕ್ಕೆ ಇದೇ ಬೀರ ದೇವರ ಹಬ್ಬಕ್ಕೆ ಹೊಂಟಿದ್ರು. ಹೌದಾ? ಅವಾಗ ಪರಿಸಿ ಜನ ಮನಸ್ಸಿನೊಳಗೆ ವಿಚಾರ ಮಾಡ್ತಾರ, ಏನಂದ್ರಿಪ್ಪ? ಡಂಕನಾಡ ದೈಗೊಂಡಗೌಡ ಬಾಳ ದಯಾಳವಂತದನ, ಬಾಳ ಕರುಣಾನಿಧಿ ಅದನ, ದಯಾ ಸಾಗರದಾನ ಅದಾನ. ಇವನು ಹೊಲ್ದಾಗ ನಾವು ಬುತ್ತಿ ಬಿಚ್ಚಿ ಊಟ ಮಾಡ್ಕೊಂಡು ಹೋಗುನ ತಿಳ್ಕೊಂಡು ಎಲ್ಲಾ ಪರಿಸಿ ಜನ ಗಾಡಿ ಕೊಂಡು ಹರಿದು. ಹೌದು. ಡಂಕನಾಡ ದೈಗೊಂಡಗೌಡನ ಮಾನ್ಯದ ಹೊಲ್ದಾಗ ಕೆರೆ ಇತ್ತು, ಕೆರೆಯಾಗಿ ಎತ್ತಿಗೆ ನೀರು ಕುಡಿಸಿ ಎತ್ತ ಒಯ್ದು ದಂಡಿಗೆ ಕಟ್ಟಿ ಹಾಲು ಮತ ಕುರುಬ ಸಮಾಜದವರು ಎಲ್ಲರೂ ಸಾಲ ಪಂಚಿ ಸರದ ಕೂತು ಕೈಕಾಲು ಮುಖ ತಕ್ಕೊಂಡು ಎಲ್ಲರೂ ಬುತ್ತಿ ಬಿಚ್ಚಿದ್ರು. ಹಣಿ ತುಂಬಾ ಭಂಡಾರ ಹಚ್ಕೊಂಡು ದೈಗೊಂಡಗೌಡನ ಭೂಮಿಯಾಗ ಕೂತು ಊಟ ಮಾಡಕ್ ಚಲೋ ಮಾಡಿದ್ರು. ಹೌದು. ಅವಾಗ ಕೈಯಾಗಿರ್ತಕ್ಕಂತ ಸಣ್ಣ ಹುಡುಗರಿಗೆ ಹೇಳ್ತಾರ, ಏನಂತ್ರಿ ಸರ್? ಗೌಡ್ರು ಹೊಲದಾಗ ಉಳ್ಳಾಗಡ್ಡಿ ಸೌತೆನಿಕಾಯಿ ಅದಾವ, ಕಿತ್ಕೊಂಡು ಬರಿ ಅಂದ್ರು. ಹೌದು. ಕೈಯಾರ ಹುಡುಗರು ಹೋಗಿ ಸೌತೆನಿಕಾಯಿ ಉಳ್ಳಾಗಡ್ಡಿ ಕಿತ್ಕೊಂಡು ತಂದು ಬಾಡಿಸ್ಕೊಂಡು ತಿಲ್ಲಕತ್ರು. ಆಳ ಮಗ ಬಂದು ನೋಡ್ದ. ಆಳ ಮಗ ಬಂದು ನೋಡಿ ಓಡ್ಕೊತ ಹೋಗಿ ಡಂಕನಾಡ ದೈಗೊಂಡಗೌಡ ಸುದ್ದಿ ಮುಟ್ಟಿಸ್ತಾರ. ಏನಂತ್ರಿಪ್ಪ? ಗೌಡ್ರ ಯಾವ ನಾಡದವರು ಯಾವ ದೇಶದವರು ಗುರುತಿಲ್ಲ, ಬಂದು ನಿಮ್ ಹೊಲದಾಗ ಸಿಕ್ಕಂಗ ಉಳ್ಳಾಗಡ್ಡಿ ಸೌತೆನಿಕಾಯಿ ಎಲ್ಲಾ ಕಿತ್ತು ನಾಶ ಮಾಡ್ಲತ್ತಾರ. ಗೌಡ್ರ ಒಬ್ಬರ ಹಣಿ ಮೇಲೆ ಇವತ್ತಿಲ್ಲ, ಎಲ್ಲರ ಹಣಿ ಮೇಲೆ ಭಂಡಾರ ಬಡದಾರ ಅಂತ ಹೇಳಿ ಆಳ ಮಗ ಹೇಳ್ದ. ಗೌಡ್ರಿಗೆ ಹೇಳ್ದ. ತೂಗು ಮಂಚದ ಮೇಲೆ ಕೂತಿರ್ತಕ್ಕಂತ ಡಂಕನಾಡ ದೈಗೊಂಡಗೌಡ ಎದ್ದು 7 ಗೇಡಿನ ಕುದುರೆ ಏರಿ ರಾಯ ಮಾರ್ಗ ಹಿಡಿದು ಮಾನ್ಯದ ಹೊಲಕ್ಕೆ ಬಂದು ನೋಡ್ತಾನ. ಸಾಲ ಪಂಚ ಸರದು ಊಟ ಕೂತಿತ್ತು. ಅತಾರ ದೈಗೊಂಡಗೌಡ ಏನಂತ ನೋಡಿ ಅವ್ರಿಗೆ, ಮಕ್ಕಳ ಯಾವೂರವ್ರು, ಯಾವ ನಾಡದವ್ರು? ಹೌದು. ನನ್ನ ಕೇಳಾರ್ದೆ ನಮ್ಮ ಹೊಲದಾಗ ನೀವ್ಯಾಂಗ ಬಂದಿರಿ ಅಂದ. ಹೌದು. ಅವಾಗ ಹಾಲು ಮತದ ಪರಿಸಿ ಜನ ಹೇಳ್ತಾರ, ಬಂಧುಗಳೇ ಏನಂತ ಹೇಳ್ತಾರೆ ಗೌಡ್ರು? ಗೌಡ್ರ ನಾವು ತೆಳನಾಡ ಪರಿಸಿ ಜನ ಅದೀವು. ಮೇಲನಾಡ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕ್ವಾಣೂರು ಮಠಕ್ಕೆ ಕರೇಶಿದ್ದರ ಹಬ್ಬಕ್ಕೆ ಹೊಂಟಿದೆವು. ಹೊಲದಾಗ ಕೂತು ಊಟ ಮಾಡ್ಬೇಕಂತ ತಿಳ್ಕೊಂಡು ಊಟ ಮಾಡಕತ್ತಿದ್ದೇವ್ರಿ. ಗೌಡ್ರ ನಿಮ್ ಹೊಲ ಏನು ನಾವು ತಗೊಂಡು ಹೋಗುದಿಲ್ಲ ಅಂದ್ರು ಪರಿಸಿ ಜನ. ಹೌದು. ಅವಾಗ ಅತಾನ ದೈಗೊಂಡಗೌಡ ಏನಂತ ಗೌಡ? ನೀವು ಹಾಲು ಮತದ ಕರೆಸಿದಗರೆ ಹೋರಿ ಬೇಕಾದ್ರೆ ಬಿಡಿಸಿದಗರೆ ಹೋಗ್ರಿ. ಮಕ್ಕಳೇ ಹೊಲ ಮಾಲಕ ನಾ ಇರ್ಲಕ್ಕಾಗೆ ನನ್ನ ಕೇಳಾರ್ದೆ ನನ್ನ ಹೊಲದಾಗ ಬುತ್ತಿ ಬಿಚ್ಚಿ ಊಟ ಮಾಡುವಂತ ಹಕ್ಕು ನಿಮಗೆ ಯಾರು ಕೊಟ್ರು? ಹೌದು. ನಮ್ಮ ಹೊಲದಾಗ ಇರಕ್ಕಂತ ಸೌಂತಿಕಾಯಿ ಉಳ್ಳಾಗಡ್ಡಿ ನೀವು ಹೆಂಗ್ ಕರೆದಿರಂದವನೇ ಅವ್ರು ಉಣುವಂತ ಅಗಲಿಗೆ ಜಾಡಿಸಿ ಎಡಗಾಲಿ ಒದ್ದ. ಡಂಕನಾಡ ದೈಗೊಂಡಗೌಡ ಎಡಗಾಲಿ ಒದ್ದ. ಹೌದು. ಉಣುವಂತ ಅಗಲಿಗೆ ಜಾಡಿಸಿ ಎಡಗಾಲಿ ಒದ್ದ. ಅವಾಗ ಹಾಲು ಮತ ಪರಿಸಿ ಜನ ಕಣ್ಣಾಗಿ ನೀರು ತೆಗೆದು ಬುತ್ತಿ ಕಟ್ಟಿ ಬಾಣೂರ್ ಕಡೆ ಮುಖ ಮಾಡತ್ತಾರ. ಏನಂತ ಕರೆಸಿದ್ದ ನಿನ್ನ ಹಬ್ಬಕ್ಕಾಗಿ ನಿನ್ನ ಸೇವಕ್ಕಾಗಿ ನಾವು ಬರ್ಲಾತಿದ್ದೆವು. ಹೌದು. ಬರುವಂತ ಸಮಯದೊಳಗ ಡಂಕನಾಡ ದೈಗೊಂಡಗೌಡನ ಭೂಮಿ ಒಳಗ ಕೂತು ನಾವು ಊಟ ಮಾಡುವಂತ ಸಮಯದೊಳಗ ನಾವು ಉಣುವಂತ ಅಗಲಿಗೆ ದೈಗೊಂಡಗೌಡ ಒದ್ದಾನ. ಇದರ ಭಾರ ನಿಂತುಕೊಳ್ಳಾಗ ಕರೆಸಿದ್ದ ತಿಳ್ಕೊಂಡು ಹೆಣ್ಣು ಗಂಡು ಎದ್ದು ನಿಂತು ಕಣ್ಣಾಗಿ ನೀರು ಹಾಕ್ಲಕತ್ರು. ಹೌದು. ಬಾಣೂರು ಮಠದೊಳಗಿರ್ತಕ್ಕಂತ ನನ್ನಪ್ಪ ಕರೇಶದ್ದ ಅರಿವಾಯ್ತು. ಹೌದಾ? ಯಾವಾಗ ನನ್ನ ಭಕ್ತರಿಗೆ ನನ್ನ ಮಕ್ಕಳು ಕ್ವಾಣೂರು ಮಠಕ್ಕೆ ಬರುವಂತ ಭಕ್ತರಿಗೆ ಉಣುವಂತ ಅಗಲಿಗೆ ದೈಗೊಂಡಗೌಡ ಒದ್ದಾನಂದ್ರ ಗದ್ದಿಗೆ ಮೇಲೆ ಕೂತ ಗುರು ಬೀರದೇವರ ಗದ್ದರಿಸಿ ಶ್ರಾಪ ಕೊಟ್ಟ. ಹೌದಾ? ಪಟ್ಟಿದ ಕೊಟ್ಟಲ್ಲಿ ಆಗಲಿ ಇಟ್ಟಿದ ಇಟ್ಟಲ್ಲಿ ಆಗಲಿ ತಿಳ್ಕೊಂಡು ಗುರು ಬೀರದೇವರು ಶ್ರಾಪ ಕೊಟ್ಟ. ಒಂದು ದಿವಸ ಇದಿಮಾ ಲಕ್ಷ್ಮಿ ಮನಿವಾಳ ಹೊಕ್ಕಳು. ಹೌದು. ಪಟ್ಟಿದ ಕೊಟ್ಟಲೆ ಆಯ್ತು, ಇಟ್ಟಿದ್ದಿಟ್ಟಲೆ ಆಯ್ತು. 365 ಅಂಕಣ ಮನಿ ದಿನಕ್ಕೊಂದು ಅಂಕಣೆ ಬಿತ್ತು. ಆನೆ ಒಟ್ಟಿ ಕುದುರೆ ಪಾಗ ಆಕಳ ಹಿಂದ ಎಮ್ಮಿಗೋದ್ರ ಕಟ್ಟಿದವನು ಸಿಡದ ಬಿತ್ತು. ಹಾಳು ಹತ್ತಿರ ಬರ್ತಾರ. ಡಂಕನಾಡ ದೈಗೊಂಡ ಗೌಡಗೆ ಬತ್ತು. ಮನೆಯಾಗ ಮಡದಿ ಮೇಲೆ 7 ತ್ಯಾಪಿನ ಶೀರಿ ಬತ್ತು. ಗುಡ್ಡಿ ಅಂತ
ಕುಂಟಕೋಣ ಗೌಡನ ಪಾಲಿಗುಳಿತು ಉಳಿತು ಗುಡ್ಡಿ ಎತ್ತ ಕುಂಟಕೋಣ ತಗೊಂಡು ಡಂಕನಾಡ ದೈಗೊಂಡ ಗೌಡ ಮಳ್ಳೆ ವರ್ಷ ಮಾನ್ಯದಲ್ಲಾಗಿ ಮಾಗಿ ಮಾಡ್ಲಕತ್ತ ಹಾ ಹಾ ಅವಾಗ ತಳನಾಡ ಪರಿಸಿ ಜನ ಮೇಲನಾಡು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕ್ವಾಣೂರು ಮಠಕ್ಕ ಅದೇ ಹೊಲದ ಮುಂದೆ ಹೈದು ಹೊಂಟಿದ್ರು ಅವಾಗ ಡಂಕನಾಡ ದೈಗೊಂಡಗೌಡ ದಾರಿ ಗಾಟಿ ಗಟ್ಟಿ ಕೇಳ್ತಾರ ಏನಂತ ಕೇಳ್ತಾನೆ ಸರ್ ಯಾವ್ರವ್ರು ಎಲ್ಲಿ ಹೊಂಟ್ರಿ ಸ್ವಲ್ಪ ತಂಬಾಕದೇನ ಕುಡ್ರಿ ಅಂದವು ತಂಬಾಕು ಪ್ರಿಯ ಆಗಿದ್ದ ಗೌಡ ನೋಡ್ರಿ ಪುಣ್ಯಾತ್ಮರೇ ಬಂಗಾರ ಮನಸ್ಸಿನ ಮೇಲೆ ತೂಗುತ್ತಿದ್ದ ದೈಗೊಂಡಗೌಡ ಹೌದು ನಾನು ಅಂತ ಅಹಂಕಾರ ಹೊತ್ತು ಹಾಲು ಮತ್ತ ಪರಿಸಿ ಜನ ಊಟ ಮಾಡೋರಿಗೆ ಜಾಡಿಸಿ ಒದ್ದ ಹಣಹಾಳಿ ಒಳಗೆ ತಂಬಾಕಿಗೆ ಪಿರಿಯಾಗಿ ದೈಗೊಂಡಗೌಡ ನಿತ್ತ ಹೌದು ಯಾವ್ರವ್ರು ಎಲ್ಲಿ ಹೊಂಟ್ರಿ ಸ್ವಲ್ಪ ತಂಬಾಕದನ್ನ ಕುಡ್ರಿ ಅಂತ ಕುಡ್ರಿ ಅವಾಗ ಪರಿಸಿ ಜನ ಹೇಳ್ತಾರು ಏನತ್ರಿ ನಾವು ತಳನಾಡ ಪರಿಸಿ ಜನ ಆದಿವ್ರಿ ಗೌಡ್ರ ಹೌದು ಮೇಲನಾಡು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕ್ವಾಣೂರು ಮಠಕ್ಕೆ ಹೊಂಟಿದೆ ಒಂದು ಕಾಲಕ್ಕ ದೈಗೊಂಡಗೌಡ ತಾನ ಏನಪ್ಪ 7 ಹತ್ತರ ಬಡತರ ಬಂದದ ಪಟ್ಟಿನ ನುಚ್ಚುಕುಡಿ ಅಂತ ಯಾಳೆ ಬಂದದ ಮನ್ಯಾಗ ಮಡದಿ ಮೇಲೆ 7 ತೇಪಿನ ಸೀರಿ ಬಂದದ ಕುಡ್ಡಿ ಎತ್ತ ಕುಂಟುಕೋಣ ನನ್ನ ಪಾಲಿಗೆ ಉಳ್ದದ ನಾನು ಬಂದ್ರೆ ಗುರು ಬೀರ್ದೇವ್ರು ನನಗ ಏನು ಶ್ರೀಮಂತಿಕೆ ಕೊಡ್ತಾನೆ ಏನು ಅಂತ ಕೇಳ್ದ ಹೌದು ಭಕ್ತಿ ಕೇಳ ಅವಾಗ ಪರಿಸಿ ಜನ ಹೇಳ್ತಾರ ಏನು ಹಾಲು ಮತ್ತದ ಗುರುವಿನ ಬಳಿ ಹಾಲಿನಂತ ಗುಣ ಐತ್ರಿ ಗೌಡ್ರ ನೀವು ಬಂದ್ರೆ ನಿಮ್ಗ ಶ್ರೀಮಂತಿಕೆ ಕೊಡ್ತಾನಂದ ಹೌದಾ ಅವಾಗ ಡಂಕನಾಡ ದೈಗೊಂಡಗೌಡ ಕುಡ್ಡಿ ಎತ್ತ ಕುಂಟುಕೋಣ ಗಳೆಕೊಳ್ಳ ಹರಕೊಂಡ ಮನೆಗೆ ಒಯ್ದು ಕಟ್ಟಿ ಮರದ ನೀರು ಚಾನಿಗೆ ಹೊಡ್ತು ಮುಂದೆ ಹೇಳ್ತಾನ ಏನಂತ ಹೇಳ್ತಾನೆ ಕ್ವಾಣೂರು ಮಠದೊಳಗೆ ಬೇಡದವ್ರಿಗೆ ಬೇಕಾದ ಕೊಡುವಂತ ಕರಿಸಿದ್ದದನತ್ತ ಈಗ ನಾನು ಬಕ್ಕಿನಂದ್ರ ಗೌಡ ತತ್ತಳ ಮನ್ಯಾಗ ಏನಂತ್ರಿ ದೇವ್ರಿಗೆ ಹೊಂಟ್ರಿ ಅಂದ್ರೆ ಕಾಲೇ ಕೈಲಿ ಹೋಗ್ಬೇಡ್ರಿ ಗೌಡ್ರ ಊದಿಲ್ಲ ಉಪ್ಪಿನ ಹಳ್ಳಿ ತಗೊಂಡು ಹೋಗ್ಬೇಕಂತ ತಿಳ್ಕೊಂಡು ಶೆಟ್ಟಿ ಸಾವುಕಾರ ಮನೆಗೆ ಹೋಗಿ ಮುಸುರಿ ತೊಳೆದು 2 ದುಡ್ಡು ತಂದು ದೈಗೊಂಡಗೌಡನ ಕೈ ಒಳಗೆ ಕೊಡ್ತಾಳ ಹೌದು ಅದೇ 2 ದುಡ್ಡು ತಗೊಂಡು ಡಂಕನಾಡ ದೈಗೊಂಡಗೌಡ ಕ್ವಾಣೂರು ಮಠಕ್ಕೆ ಪರಿಚಯ ಜನರ ಜೋಡಿ ಹೋಗಿ ಎಂಟು ತಪಸ್ಸಿರಿ ನಿಂದಿರ್ತಾನ 3 ದಿವಸ ಹೋಗ್ತಾವನ ಕಣ್ಣಾಗಿ ನೀರು ಹರಿದು ಬೀರದೇವ್ರ ಪಾದಕ್ಕೆ ಬಿಡ್ತಾವ್ರೆ ಬೀರಪ್ಪ ಕಣ್ಣು ತಂದು ನೋಡೋದಿಲ್ಲ ಹೌದು ಯಾಕೆ ನೋಡಂಗಿಲ್ಲ ಜಿಲ್ಲಾ ಸೊಲ್ಲಾಪುರ ತಾಲೂಕು ಮಂಗಲವಾಡಿ ಬೀಜಗುಂತಿ ಮಟ್ಟಿ ಮೇಲೆ ಬನ್ನಿಗೆ ಸಾವಿರ ಬಾಗೇದಿಂದ ಕವಲ ಮಾಡ್ತಿದ್ದ ಶರಣ ಮಾಳಿಂಗರಾಯ ಅವರು ಸಂಜನಾಗಿ ಮಟ್ಟದ ಮಾಯಾಗಿ ಜಂಬಿಗೆ ಜಮಕಡ್ಡಿ ನಾಡ ಕ್ವಾಣೂರು ಮಠಕ್ಕೆ ಬಂದ ಗುರು ಬೀರಪ್ಪ ಗಟ್ಟಾನ ಏನಂತ ಗುರುನಾಥ ಡಂಕನಾಡ ದೈಗೊಂಡಗೌಡ ತನ್ನಕ್ಕಾಗಿ ನಮ್ಮ ಮಠದಾಗ ಬಂದಿತ್ತು 3 ದಿವಸ ಆಗಿದೆ ಅವನ ಕಣ್ಣ ನೀರು ನಿನ್ನ ಪಾದಕ್ಕೆ ಬಿಟ್ಟ ತಪ್ಪು ಕಣ್ಣ ತೆರೆದು ನೋಡಂದ ಹೌದು ಅವಾಗ ಗುರು ಬೀರದೇವ್ರ ತಾನ ಏನತ್ರಿಪ್ಪ ಹಲೋ ಮಾಳಪ್ಪ ನೀ ಮಕ್ಕಳೊಂದಿಗೆ ಇತ್ತಿದ್ದಿ ಮಹಿಮಾ ಪುರುಷ ಇದ್ದಿದ್ದಿ ಕರುಣಾನಿಧಿ ದಯಾ ಸಾಗರದಿದಿ ಕಣ್ಣ ತೆರೆದು ನೋಡುತ್ತೀನಿ ಹೌದು ದೈಗೊಂಡಗೌಡ ಬಹಳ ಕೆಟ್ಟದನ ಬಹಳ ಕೊಟ್ಟದನು ಮಾಳಪ್ಪ ಬಟ್ಟೆ ತಂದು ನಾವು ಮರಿತಾನ ಅವನ ಕಣ್ಣು ತೆರೆದು ನೋಡುದು ಬೇಡತ್ತ ಗುರು ಬೀರದೇವ್ರಂದ ಹೌದು ಅವಾಗ ಮಾಳಿಂಗರಾಯ ತಾನ ಏನತ್ರಿ ದೈಗೊಂಡಗೌಡ ಕೆಟ್ಟರ ಇರ್ಲಿ ಬೇಕಾದ್ರೆ ಕೊಟ್ಟರ ಇರ್ಲಿ ತನ್ನಕ್ಕಾಗಿ ನನ್ನ ಮಠದಾಗ ಬಂದಿರ್ತಾನಂದ್ರ ಅವ ಬೇರೆ ಶ್ರೀಮಂತಿಗೆ ಜೇರಕರ್ತ ನಾವು ಕೊಡ್ಲಿಕ್ಕಾದ್ರೆ ನಾಳೆ ನಮ್ಮ ಹಾಲು ಮತ್ತದ ಕುಲಕ ಬಟ್ಟ ಬಂದಿತ್ತು ನಮ್ಮ ಮಕ್ಕಳಿಗೆ ಬಟ್ಟ ಬಂದಿತ್ತು ನಮ್ಮ ಜಾಡಿಗೆ ಬಟ್ಟ ಬಂದಿತ್ತು ಗೌಡ ಏನು ಬೇಡ್ತಾರೆ ಬೇಡಿದ್ದು ಕೊಡು ಗೌಡ ಮಾಲೀಕ ನಡಬರಕ ನಾ ಜಾಮೀನು ಇರ್ತೀರಂತ ಶರಣ ಮಾಳಿಂಗರಾಯ ಹೌದು ಮಾಳಿಂಗರಾಯ ಜಾಮೀನು ಇರ್ತೀನಿ ಅಂದ ಅವಾಗ ಶರಣ ಮಾಳಿಂಗರಾಯ ನಡಬರಕ ಜಾಮೀನು ಮಾಡ್ಕೊಂಡ ಡಂಕನಾಡ ದೈಗೊಂಡಗೌಡನ ಕೈಲಿ ಕ್ವಾಣೂರು ಮಠದಾಗ ಕರಿ ಕಟ್ಟಿದ ಹಬ್ಬ ಹಾಕ್ತೀನಂದ್ರೆ ಶ್ರೀಮಂತಿಕೆ ಕೊಡ್ತಾ ಇರ್ಲಿಕ್ಕಂದ್ರೆ ಶ್ರೀಮಂತಿಕೆ ಕೊಡುದಿಲ್ಲ ಅಂತ ಗುರು ಬೀರದೇವ್ರ ಹೌದು ಗೌಡ ಮಾಲೀಕ ನಡಬರಕ ನಾ ಜಾಮೀನು ಇರ್ತೀನಿ ಭಗವಂತ ಕೊಡೋವನಿಗೆ ಶ್ರೀಮಂತಿಕೆ ಅಂತ ಮಾಳಪ್ಪ ಕೇಳ್ದ ಅವಾಗ 5 ಹಿಡಿ ಭಂಡಾರ ತಗೊಂಡು ಡಂಕನಾಡ ದೈಗೊಂಡಗೌಡನ ಗುಡಿ ಒಳಗೆ ಬೀರದೇವ್ರ ನೀಡ್ದ ಅದೇ ಭಂಡಾರ ತಗೊಂಡು ಡಂಕನಾಡ ದೈಗೊಂಡಗೌಡ ತನ್ನ ಮನೆ ಒಳಗೆ ಹೊಡೆದ ಸೀಮೆ ಒಳಗೆ ಹೊಡೆದ ಸುತ್ತ 12 ನಂಬರ್ ಭೂಮಿ ಅಲ್ಲ ಬಿತ್ತಿ ಬೆಳೆದ ಮನ್ಯಾಗ ತಂದ ತಪ್ಪಿ ಹೊಡೆದ ಆನೆ ಒಂಟಿ ಕುದುರೆ ಪಾಗ ಆಕಳಿಂದ ಎಮ್ಮಿ ಬಾದ್ರ ಕಟ್ಟಿದವನು ಹೊಳೆ ಕಟ್ಟದಂಗಾಯ್ತು ಬಂಗಾರ ಮತ್ತು ಬೆಳಕಿಂಡಿ ಹಾರ್ಲಕತ್ತು ಹೌದಾ 12 ವರ್ಷ ಡಾಬು 30 ವರ್ಷ ದೈಗೊಂಡಗೌಡ ಹಳ್ಳಿ ಮರತು ಕೂತ ಗೌಡ ಮರಿಲಿಲ್ವೋ ಯಾರು ಮಾಡ್ತಿದ್ರಿ ಮನ್ಯಾಗ ಗೌಡ ತೆರೆದು ತಕರಾರು ನಡೀತ ಗೌಡ ತೆರೆದು ಏನು ತಕರಾರು ನಡೀತಪ್ಪ ಅಂತ ಕೇಳಿದ್ರ ನಮ್ಮ ಮನೆಯಲ್ಲಿ ಅವರು ಎಡೂರು ಇರ್ಬದ್ರ ಚಿತ್ರಪಟ್ಟ ದ್ಯಾಮವ್ವ ಹೌದು ನಮ್ಮ ಮನೆಯಲ್ಲಿ ಅವರು ಎಡೂರು ಇರ್ಬದ್ರ ಚಿತ್ರಪಟ್ಟ ದ್ಯಾಮವ್ವ ಶ್ರೀಶೈಲ ಮಲ್ಲಿಕಾರ್ಜುನ ಕೋಟಿ ಖರ್ಚು ಮಾಡಿ ಗೌಡ್ರ ಕುರುಬರದವ್ರು ಹೋದ್ರ ಕುಲಕ್ಕ ಮಕ್ಕಳು ಹಬ್ಬಕ್ಕೆ ಹರಕಾತಂದಳ ಗೌಡತಿ ಹೌದು ಬಂದಿದ್ದಾರೆ ಶ್ರೀಮಂತಿ ಗೌಡತಿಗೆ ಮತ್ತ ನೋಡ್ರಿ ನಿಮಗೆಲ್ಲ ವಿಷಯ ಎಲ್ಲಿಗೆ ನಿಂದ್ರಿಸಿ ನಾನು ಎಲ್ಲಿಗೆ ನಿಂದ್ರಿಸಿರಿಪ್ಪ ಡಂಕನಾಡ ದೈಗೊಂಡಗೌಡನ ಮಡದಿ ನೀಲಚಾರಿ ಗೌಡತಿ ಏನತ್ತಾಳ ನಮ್ಮ ಮನೆ ದೇವರು ಎಡೂರಿ ಇರಬದ್ರ ಚಿತ್ತಪಟ್ಟ ದ್ಯಾಮ ಶ್ರೀಶೈಲ ಮಲ್ಲಿಕಾರ್ಜುನ ಕೋಟಿ ಖರ್ಚು ಮಾಡ್ರಿ ಗೌಡ್ರ ಕುರುಬರದವ್ರು ಹೋದ್ರ ಕುಲ ಕಮ್ಮಕ್ಕಳ ಹಬ್ಬಕ್ಕೆ ಹರಕಾತಳಿ ಸದ್ಯ ಗೌಡ ಹರಕಾತಿಟ್ಟಾಳ ಗೌಡ ಹರಕಾತ ಡಂಕನಾಡ ದೈಗೊಂಡಗೌಡ ಕ್ವಾಣೂರು ಮಠಕ್ಕೆ ಹಬ್ಬಕ್ಕೆ ತಯಾರಾದ ಹೌದು ಮನ್ಯಾಗ ಮಡದಿ ನೀಲಚಾರಿ ಗೌಡತಿ ಹೇಳ್ದ ಏನತ್ರಿಪ್ಪ ನಾ ಕ್ವಾಣೂರು ಮಠಕ್ಕೆ ಹಬ್ಬ ಹಾಕೊಂಬದಿನ ಹಿಟ್ಟಕ್ಕಿ ಸಜ್ಜು ಮಾಡಂದ ಏನಂತಾಳ್ರಿ ಗೌಡತಿ ಅವಾಗ ಗೌಡತಿ ತಾಳ
ನಿಮಗೆ ಮೊದಲೇನ ಹೇಳಿದ ಹೌದು ನಮ್ಮ ಮನೆ ದೇವರು ಯಡಿಯೂರು ವೀರಭದ್ರ ಚಿತ್ತಪಟ್ಟ ದ್ಯಾಮ ಶ್ರೀಶೈಲ ಮಲ್ಲಿಕಾರ್ಜುನ ಕೋಟಿ ಖರ್ಚು ಮಾಡ್ರಿ ಗೌಡ್ರ ಗೌಡ್ರ ಕುರುಬರ ದೇವ್ರಿಗೆ ಹೋದ್ರೆ ಕುಲಕಮ್ಮಕ್ಕದ ಹಬ್ಬಕ್ಕೆ ಹರಕತ್ತತಿ ನಿನ್ನ ಮೊದಲು ನಾ ಮಾತು ಹೇಳಿದ ಈಗಾದ್ರೂ ನಾ ಹಬ್ಬಕ್ಕೆ ಹರಕಾತಿಡ್ತೀನಿ ಹಬ್ಬಕ್ಕೆ ನಾ ಬರೋದಿಲ್ಲ ಅಂದ್ರೆ ಗೌಡತಿ ಹೌದಾ ಅವಾಗ ದೈಗೊಂಡ್ ಗೌಡ ತಾನ ಏನಂತ್ರಿಪ್ಪ ನೀ ಬರ್ತಿದ್ರ ಬಾ ಇಲ್ಲ ಅಂದ್ರ ಬರ್ಲಿಕ್ಕಂದ್ರ ಬಿಡು ನಾನೇ ಹೋಗಿ ಕ್ವಾಣೂರು ಮಠಕ್ಕೆ ಹಬ್ಬ ಆಗ್ತೀನಿ ತಿಳ್ಕೊಂಡು ದಂಡ ದರಬಾರ ಕರ್ಕೊಂಡ ದಕ್ಕನಾಡು ದೈಗೊಂಡಗೌಡ ಕ್ವಾಣೂರು ಮಠಕ್ಕೆ ಬಂದ ಕ್ವಾಣೂರು ಮಠಕ್ಕೆ ಬಂದ ಹಬ್ಬದ ಕಾರ್ಯ ಚಲೋ ಮಾಡ್ಲಕ್ಕ ದೈಗೊಂಡಗೌಡ ಸ್ಟಾರ್ಟ್ ಮಾಡ್ದ ಮನ್ಯಾಗ ಮಾಡಿದ ನೀಲಚೇರಿ ಗೌಡತಿಗೆ ತೆಗಿ ಬಿಟ್ಟು ಹೋಯ್ತ ಹೌದಾ ನಾ ಬ್ಯಾಡಲ್ಲಕ್ಕಾಗಿ ನನ್ನ ಗಂಡ ಹೋಗ್ಯಾನ ಕ್ವಾಣೂರು ಮಠಕ್ಕೆ ಹಬ್ಬ ಹಾಕ್ತೀನಂತ ಹೋಗ್ಯಾನ ಹಾಲು ಮತದ ಗುರು ಬೀರದೇವರ ಮಾಳಪ್ಪ ಎಂತ ತಾಕತ್ತವಾದ್ರ ನಾನು ನೋಡೇಬೇಕಂತ ಹೇಳಿ ಹೌದಾ ಅವ್ರ ಮನೆಗೆ ಹೋಗಿ ಚಾಡ್ಕೋರ ಮೋಡ್ಕೋರ ಬಂಗಾಳ ದೇಶದ ಮಂದಿಯನ್ನ ತಂದು ಕ್ವಾಣೂರು ಮಾಡಿದಾಗ ಅಂಗಳ ತುಂಬಾ ಇಂಗಳ ಊಟ ಜಡದಲು ಹೌದು ವಿಸದ ಕೊಂಡ ತಯಾರು ಮಾಡಿದಳು ಅಗ್ನಿ ಕೊಂಡ ತಯಾರು ಮಾಡಿ ದಕ್ಕನಾಡ ದೈಗೊಂಡಗೌಡನ ಮಾಡಿದ ನೀಲಚಾರಿ ಗೌಡತಿ ಸ್ವಂತಕ್ಕೆ ಶರಗ ಸುತ್ತಿ ಬಾಗಲ ಮುಂದೆ ನಿತ್ತ ಕುಣಿಲ ಕತ್ತಳು ಹೌದು ಮಾಳಿಂಗರಾಯ ಕೈ ಇಟ್ಟರೆ ಕೈ ಕತ್ತರಿಸಬೇಕು ಕಾಲಿಟ್ರೆ ಕಾಲ ಕತ್ತರಿಸಬೇಕು ಅಗ್ನಿ ಕೊಂಡದಾಗ ಕೈ ಇಟ್ಟದ ಮಾಳಪ್ಪ ಸುಟ್ಕೊಂಡ ಸಾಯ್ಬೇಕು ಇಂತ ಪಂಥ ಹಾಕಿ ದೈಗೊಂಡಗೌಡ ಮಾಡಿದ ನೀಲಚಾರಿ ಗೌಡತಿ ಕುಣಿಲ ಕತ್ತಳು ಗುರು ಬೀರದೇವರ ಗದಗದ ನಡಿಗೆ ಬಾಗಿಲು ಹಾಕೊಂಡು ಕೂತ ಹೌದು ಅದನ್ನೆಲ್ಲ ನೋಡಿ ಅವಾಗ ದೈಗೊಂಡಗೌಡ ಹೋಗಿ ಕೇಳ್ತಾನ ಏನಂತ್ರಿಪ್ಪ ಆ ಭಗವಂತ ನೀರು ಹಿಂಗ ಕೂತಿ ಇದು ಹಬ್ಬದ ಕಾರ್ಯ ಹೆಂಗ ನಡೆಯುತ್ತೆ ಕೇಳ್ದ ಹೌದು ಅವಾಗ ಗುರು ಬೀರದೇವ್ರು ಕೇಳ್ತಾನ ಏನಂತ ಹೇಳ್ತಾನ್ರಿ ನನ್ನ ಶಿಷ್ಯ ಮಾಳಪ್ಪ ಬಂದ್ರೆ ಇದು ಹಬ್ಬ ನಡೀತದ ಇಲ್ಲ ಅಂದ್ರೆ ಹಬ್ಬ ನಡೀದಿಲ್ಲ ಇಲ್ಲ ಅಂದ್ರೆ ಇದು ಹಬ್ಬ ನಡೀದಿಲ್ಲ ಅಂದ ಕಾಲಕ್ಕೆ ದೈಗೊಂಡಗೌಡ ತಾನ ಯಪ್ಪ ಹೆಂಗ ಮಾಡ್ಲಂದ ಮಾಳಿಂಗರಾಗಿ ಭಂಡಾರ ಭಟ್ಟು ಕೊಟ್ಟು ಕಳಿಸು ಹೌದು ಆ ಮಾಳಪ್ಪ ಬಂದ್ರೆ ಹಬ್ಬ ನಡೀತ ಅಂದ ಕಾಲಕ್ಕ ಬೆಂಕನಾಡು ದೈಗೊಂಡಗೌಡ ಆಳು ಬಿಟ್ಟ ಹುನ್ನೂರು ದೇವರಿಗೆ ಹೂವಿನ ಬಟ್ಟ ಶಿಡಿಯಾಳ ದೇವರಿಗೆ ಶ್ರೀಗಂಧ ಭಟ್ಟ ಮುತ್ಯ ಮಾಳಪ್ಪ ಮುತ್ಯನ ಭಟ್ಟು ಕೊಟ್ಟು ಬಂದ ಹೌದು ಅವಾಗ ಭಂಡಾರ ಭಟ್ಟು ಹಿಡಿದು ಮಾಳಿಂಗರಾಯ ತಾನ ನಾನು ನೆನೆಸೋಡಿ ಇವತ್ತು ಬರುದಿಲ್ಲ ನಾನ್ ನಾಳೆಗೆ ಬರ್ತೀನಿ ತಿಳ್ಕೊಂಡ ಹೌದು ಭಂಡಾರ ಭಟ್ಟು ಹಿಡಿದ ಶರಣ ಮಾಳಿಂಗರಾಯ ದಂಡ ದರಬಾರ ಕರ್ಕೊಂಡು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಮುಳ್ಯಾ ಠಾಣೆಗೆ ಹೋಗಿ ತನ್ನ ತಂದೆ ತುಕ್ಕಾಪುರಾಯಿಗಳು ನಮಸ್ಕಾರಗಳನ್ನು ಮಾಡಿ ಒಟ್ಟು ವಾರ ತಗೊಂಡು ಗರ್ಜನ ಮಾಡ್ಕೊತ ಸಾಗಿ ಹೊಂಟ ಎಲ್ಲಿಗೆ ಎಲ್ಲ ಹೊಂಟ್ರಿಪ್ಪ ಕ್ವಾಣೂರು ಮಠಕ್ಕೆ ಮಾಳಿಂಗರಾಯ ಹೊಂಟ ಹೌದು ಅವಾಗ ಕ್ವಾಣೂರು ಮಠಕ್ಕೆ ಮಾಳಿಂಗರಾಯ ಹೊಂಟಂತ ಸಮಯದೊಳಗ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಚಿಕ್ಕಲಿಕಿ ಅಂತ ಹೇಳಿ ಊರು ಬರ್ತಾರೆ ಎಲ್ಲ ನೋಡಿದ್ರು ಬಹುಶಃ ಯಾರು ಒಬ್ರು ಹೋದಿರ್ಬೇಕು ಚಿಕ್ಕಲಿಕಿ ಆ ಚಿಕ್ಕಲಿಕ್ಕಿ ಒಳಗ ಕುಡಾಕಲಿಗರ ಪೈಕಿ ಹೆಣ್ಣು ಮಗಳನ್ನ ಅದೇ ಊರಿಗೆ ಲಗ್ನ ಮಾಡಿ ಕೊಟ್ಟಿದ್ರು ಹೌದು ಆ ಹೆಣ್ಣು ಮಗಳ ತಳ ಸರ ನಮ್ಮ ಮನೆ ದೇವರ ಮಾಳಪ್ಪ ಇಲ್ಲೇ ಹಾಯ್ದು ಹೊಂಟಾನ ಹೌದು ನಮ್ಮ ಮನೆಯಾಗಿದ್ದಂತ ಪಲ್ಯ ಮುಟ್ಟಿಗೆ ಊಟ ಮಾಡಿಸಿ ಕಳಿಸ್ಬೇಕಂತ ತಿಳ್ಕೊಂಡ ಆ ಹೆಣ್ಣು ಮಗಳು ನಮ್ಮ ಮನೆ ಒಳಗೆ ಊಟ ಮಾಡ್ಕೊಂಡು ಹೋಗ್ಬರಿ ಅಂದ್ರು ದಂಡಕ್ಕಿ ಹೌದು ಮಾಳಿಂಗರಾಗಿ ನೋಡಿ ಅವಾಗ ಮಾಳಿಂಗರ ಎತ್ತಾನ ಏನಂತಾನ್ರಿಪ್ಪ ನಮ್ಮ ಊರು ಹೆಣ್ಣು ಮಗಳು ಹೌದು ನನ್ನ ಕರ್ನಾಳ ಊಟಕ್ಕೆ ನನ್ನ ಹಂಗೆ ಹೋಗ್ಬಾರ್ದು ತಿಳ್ಕೊಂಡ ಆಲದ ಮರದ ಕೆಳಗೆ ನಾವ್ ಇಲ್ಲೇ ಊಟ ಮಾಡ್ತೀವಿ ನಿನ್ನ ಮನೆಯಾಗಿದ್ದಿರ್ತಕ್ಕಂತ ಪಲ್ಯ ಮುಟ್ಟಿಗೆ ಊಟಕ್ಕೆ ತಗೊಂಡು ಬಾ ಅಂದ್ರು ಅವಾಗ ಹೆಣ್ಣು ಮಗಳು ತನ್ನ ಮನೆ ಒಳಗಿರ್ತಕ್ಕಂತ ಪಲ್ಯ ಮುಟ್ಟಿಗೆ ಊಟ ತಗೊಂಡು ಬಂದು ಹೌದು ದಂಡ ದರ್ಬಾರಕ್ಕೆಲ್ಲ ಊಟಕ್ಕ ಕೊಟ್ಲು ಸಾಲು ಪಂಚೆ ಊಟ ಕೂತು ಮಾಳಿಂಗರಾದ ಅಗಲಾಗು ಊಟ ನೀಡುದು ಹೌದು ಕರೆ ಮಾಳಪ್ಪ ಊಟ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಸರ ಮಾಳಪ್ಪ ಉಳ್ಳಾರ್ಗೆಲ್ಲ ದಂಡ ದರ್ಬಾರ ಊಟ ಮಾಡ್ಲಾರ್ದೆ ಸುಮ್ ಕೂತು ಅವಾಗ ಹೆಣ್ಣು ಮಗಳ ಹತ್ತಳೆಪ್ಪ ಊಟ ಮಾಡು ಗುರುವಿ ಅಂದ್ರೆ ಹೌದು ಎಲ್ಲಾ ಮಂದಿ ಹಂಗೆ ಕೂತದ ಅವಾಗ ಮಾಳಿಂಗರ ತನ್ನ ತಂಗಿನ ಹಿಂಗ್ ಊಟ ಮಾಡುದಿಲ್ಲ ನಿನ್ನ ಮನಿ ಒಳಗೊಂದು ಕೂಸದ ನಿನ್ನ ಮನಿ ಒಳಗೊಂದು ಕೂಸದ ಆ ಕೂಸು ಬಂದ್ರೆ ನಾ ಊಟ ಮಾಡ್ತೇನೆ ಇರ್ಲಿಕ್ಕೆ ನಾ ಊಟ ಮಾಡುದಿಲ್ಲ ಅಂತ ಮಾಳಿಂಗರಾಯ ಹೌದು ಅವಾಗ ಹೆಣ್ಣು ಮಗಳ ತಳ ನನ್ನ ಮನಿ ಒಳಗೆ ಕೂಸಿದ್ದ ಕರೆಯದ ನಾ ಹೊಳ್ಳಿ ತರ್ಲಾಕ್ ಹೋಗ್ಬೇಕಾದ್ರೆ ಟೈಮ್ ಬಾಳ ಆಗ್ತದ ಆ ಕೂಸಿನ ತಗೊಂಡು ಏನ್ ಮಾಡ್ತೀಪ ಊಟ ಮಾಡೋದು ಅಂದವ ಮಾಳಿಂಗರಾಯ ಹಠ ತೊಟ್ಟು ಕೂಸಿನ ಹೆಸರು ಏನ್ ಇಟ್ಟಿದ್ ನೋಡ ಹೌದಾ ಇದೇ ಜಾಗದ ಮೇಲೆ ನಿಂತ ಕೂಸಿನ ಹೆಸರು ಗುಂಟು ಹೋದರು ಕೂಸು ಹಾರಿ ಬಂದು ನನ್ನ ತೊಡಿ ಮೇಲೆ ಮನ್ಕೋತಂದ್ರೆ ಊಟ ಮಾಡ್ತೀನಿ ಇರ್ಲಿಕ್ಕೆ ನಾ ಊಟ ಮಾಡುದಿಲ್ಲ ಒಂದು ಮಾಳಪ್ಪ ಹೌದು ಮಾಳಿಂಗರಾಯ ಅಂದ ಅವಾಗ ಕೂಸಿನ ಹೆಸರು ಮಾಳಪ್ಪ ಅಂತೇಳಿ ಹೆಣ್ಣು ಮಗಳು ಇಟ್ಟಿದ್ರು ಹೌದು ಈ ಮನಿ ದೇವ್ರ ಮಾಳಪ್ಪ ಮುಂದೆ ಕೂತಾನ ಇದ್ರಿಗೆ ಕೂತಾನ ಮಾಳಿಂಗರಾಯ ಇವನು ಮುಂದೆ ನಿತ್ಯ ಮಾಳಪ್ಪ ಅಂತ ಹೆಂಗ್ ಹೋದ್ರ ಸಂಕಲ್ಪ ಮಾಡ್ಲಕತ್ತಲ್ಲ ಅವಾಗ ಹೇಳ್ತಾನ ಮಾಳಿಂಗರ ನೀ ಏನು ಚಿಂತೆ ಮಾಡಬೇಡ ಕೂಸಿನ ಹೆಸರು ಗುಂಟು ಹೋದರಂದ ಹೌದಾ ಅವಾಗ ಹೆಣ್ಣು ಮಗಳು ಮನಿ ಕಡೆ ಮುಖ ಮಾಡಿ ಮಾಳಪ್ಪ ಎಲ್ಲಿ ಬಾರು ಅಂತಂದ್ರ 3 ತಿಂಗಳ ಕೂಸು ಹಾರಿ ಬಂದ ಕೈ ಒಳಗಿತ್ತು ಪುಣ್ಯಾತ್ಮರ 3 ತಿಂಗಳ ಕೂಸು ಹಾರಿ ಬಂದ ತಾಯಿ ಕೈ ಒಳಗಿತ್ತು
ಅವಾಗ ಎತ್ತಿ ಮಾಳಿಂಗರನ್ನು ತೊಡಿ ಮೇಲೆ ಹಾಕ್ತಾಳ. ಹಾ ಹಾ ಮಾಳಿಂಗರಾಯ ಕೂಸಿನ ಮಾರಿ ಮೇಲೆ ಕೈಯಾಡಿಸಿ ಊಟ ಮಾಡ್ದ. ಊಟ ಮಾಡಿ ಕೂಸಿನ ತಲೆ ಮೇಲೆ ಕೈಯಾಡಿಸಿ ಕುಡಾಕಲಿಗೆ ಪಕ್ಕಿ ಹೆಣ್ಣು ಮಗಳಿಗೆ ಕೇಳ್ತಾನ. ಏನಂತ ಕೇಳ್ತಾನೆ ಸರ? ತಂಗಿ ಒಂದೇ ದಿನದಾಗ ಅಂದ್ರ ಒಂದ 100 ವರ್ಷ ಹೆಸರು ಉಳಿಯಂತ ಮಗ ನಿನಗೆ ಬೇಕು. ಹೌದು. ಸೂರ್ಯ ಚಂದ್ರ ಇರುವವರೆಗೆ ನೆಲಬಂದ ಗಂಗೆ ಹರಿವರೆಗೆ ಪಾರೊಂದು ಪೋರಿ ಇರುವವರೆಗೆ. ಓ ಹೌದು. ಏನ್ ಬೇಕ ತಿಳ್ಕೊಂಡು ಇಂದ್ರಾಯ್ ಕೇಳ್ದ. ಏನಂತ್ರಿಪ್ಪ? ಒಂದ 100 ವರ್ಷ ಕೂನು ಉಳಿ ಮಗ ಬೇಕು. ಹೌದು. ಏನ ಸೂರ್ಯ ಚಂದ್ರ ಇರುವವರೆಗೆ ನೆಲವಂದ ಗಂಗೆ ಹರಿವರೆಗೆ ಪಾರೊಂದು ಪೋರಿ ಇರುವವರೆಗೆ ಮರ್ತ್ಯ ಲೋಕದಾಗ ಹೆಸರು ಉಳಿ ಅಂತ ಮಗ ಬೇಕು ಅಂತ ತಿಳ್ಕೊಂಡು ಕೇಳ್ದ. ಹೆಣ್ಮಗಳು ಹೆಣ್ಣು ಮಗಳ ಗಳ ಕಣ್ಣಾಗಿ ನೀರ್ ತೆಗೆದ ಮಾಳಪ್ಪ ಗತಾಳ. ಏನಂತಾನೆ ಸರ? ಇರ್ಲಾಕ ಇದು ಒಂದೇ ಮಗ ಆದಂದಳು. ಅವಾಗ ಮಾಳಿಗರ ಹೇಳ್ತಾರೆ, ಇಲ್ಲ ನಿನ್ನ ಹೊಟ್ಟಿಲ್ಲ ನನ್ನ ಮಕ್ಕಳು ಕೊಡ್ತೇನೋ, ಇದೊಂದು ಮಗನ ನನಗ್ ಕೊಡು ಅಂದ ಮಾಳಪ್ಪ. ಹೌದು. ಅವಾಗ ಹೆಣ್ಣು ಮಗಳ ಕಣ್ಣಾಗಿ ನೀರ್ ತೆಗೆದ ಆಯ್ತ ತಲೆ ಮಾಳಿಗರನ್ನ ಪಾದಕ್ಕೆ ಬಿದ್ದಳು. ಕೂಸಿನ ತಲೆ ಮೇಲೆ ಸೌರಿ. ಕೂಸಿನ ತಲೆ ಮೇಲೆ ಸೌರಿ 3 ಕಣ್ಣಿನ ಹುತ್ತಿನ ಒಳಗ ಕೂಸಿನ ಮರಿ ಮಾಡಿ. ಹೌದಾ? ಮರ ಚಿಕ್ಕಲಿಕ್ಕೆ ಮಾಳಪ್ಪ ತಲೆ ಕೂಸಿಗೆ ನಾಮಕರಣ ಮಾಡಿ ಮಾಲಿಂಗರಾಯ ಚಿಕ್ಕಲಿಕ್ಕೆ ಬಿಟ್ಟು ಹೋಗ್ಯಾನ. ಇನ್ನೂ ಅವರಿಗೆ ಮರಚಿಕ್ಕಲಿಕ್ಕೆ ಒಳಗ ಮಾಲಿಂಗರಾಯ ಗುಡಿಯದ ಪುಣ್ಯಾತ್ಮರ ಹಾಲು ಮತ್ತವರಿಗೆ ಪೂಜೆ, ಕುಡಾಕಲಿಯರಿಗೆ ಪೂಜೆದಲ್ಲಿ. ಹೌದು. ಮಾಳಿಂಗರಾಯ ಪೂಜೆ ಕುಡಾಕಲಿಯರ ನಮ್ಮ ಹಾಲು ಮತ ಸಮಾಜದವರು ಯಾರೇ ಹೋಗ್ಲಿ ಕುಡಾಕಲಿಯರ ಸಮಾಜದವರಿಗೆ ಪೂಜಿದ್ರು ಕೂಡ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರ ಅವರು. ಹೌದು ಹೌದು ಅಂತ ಭಕ್ತಿಲಿಂದ ದುಡ್ಕೊಂಡಾರ. ಇಲ್ಲಿಗೆ ಬಂದ ವಿಷಯ ನಿತ್ತದ. ಇನ್ನು ಮುಂದೆ ನಮ್ಮ ಸರ್ಜೋಡಿ ಸಹಕಾರ ಮಾತಾಡ್ಲಿ.